ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಶುಕ್ರವಾರ, ನನ್ನ ಹಸ್ಬೆಂಡ್ ಬರ್ತಡೇ. ಟೈಮ್ ಬಂದು 5 ಗಂಟೆ ಆಗಿದೆ. ಇವಾಗ 4 ಗಂಟೆ ಹಂಗೆ ಸ್ವಲ್ಪ ಟೊಮಟೊ ಬಾತ್ ಮಾಡಿದ್ದೆ. ಎಲ್ಲರೂ ತಿಂದ್ಕೊಂಡು ಇವಾಗ ನಾನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ಅದೇ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಬಿರಿಯಾನಿ ಮಾಡಿ ಫ್ರೈ ಮಾಡೋಣ ಅಂದ್ಕೊಂಡೆ, ಕಬಾಬ್ ಮಾಡೋಣ ಅಂದ್ಕೊಂಡೆ. ಬಟ್ ಟೈಮ್ ಆಗುತ್ತೆ, ಸರಿ ಹೋಗಲ್ಲ ಊಟಕ್ಕೆಲ್ಲ ಅಂತ ಅಂದ್ಕೊಂಡು ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಂಗಿ ಎಲ್ಲ ತರಕಾರಿಗಳೆಲ್ಲ ಹಚ್ತಿದ್ದಾಳೆ. ಎಣ್ಣೆ, ಈರುಳ್ಳಿ, ಟೊಮೊಟೊ ಅದೆಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಿದ್ದಾರೆ. ತೋರಿಸ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ನನ್ನ ಹಸ್ಬೆಂಡ್ಗೆ ಬ್ಲೆಸ್ಸಿಂಗ್ಸ್ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗೆಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್, ನನ್ನ ತಂಗಿ ಎಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ತಿದ್ಲು. ಇವತ್ತೇನು ರುಬ್ಬಿ ಮಾಡಿಲ್ಲ, ಹಂಗೆ ಒಗ್ಗರಣೆಗೆ ಹಾಕಿ ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ರುಬ್ಕೊಂಡಿರೋದು. ಇನ್ನೊಬ್ಳು ತಂಗಿ ಬಂದು ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಸುಲಿತಿದ್ಲು. ನಾನು ಅಷ್ಟರಲ್ಲಿ ಅವ್ರು ಒಂದೊಂದೇ ಹಚ್ಕೊಟ್ಟಂಗೆ ನಾನು ಒಗ್ಗರಣೆ ಹಾಕ್ಕೊಳ್ತಿದ್ದೆ. ಹಾಯ್ ಫ್ರೆಂಡ್, ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ, ಅದಕ್ಕೋಸ್ಕರ ಬಿರಿಯಾನಿ ಮಾಡ್ತಾ ಇದ್ದೀನಿ. ಬಿರಿಯಾನಿ ಮಾಡಿ ಫ್ರೈ ಮಾಡೋಣ ಅಂತ. ನನ್ನ ತಂಗಿರು, ಅಮ್ಮರು, ಅಪ್ಪಾಜಿ, ಮಾಮ, ಅಜ್ಜಿ, ತಾತ ಎಲ್ಲ ಬರ್ತಿದ್ದಾರೆ. ನನ್ನ ಸಿಸ್ಟರ್ ಫಿಯಾನ್ಸಿ ಅವರು ಕೂಡ ಎಲ್ಲ ಬರ್ತಿದ್ದಾರೆ. ಹೇಳಿದ್ದೀನಿ ಅವ್ರು ಬರೋ ವರ್ಷದಲ್ಲಿ ಸ್ವಲ್ಪ ಮಾಡಿಬಿಡೋಣ ಅಂತ. ಅಷ್ಟರಲ್ಲಿ ಅಜ್ಜಿರು ಕೂಡ ಬಂದರು. ಅವ್ರು ಬರೋ ಅಷ್ಟರಲ್ಲಿ ನಾನು ಬಿರಿಯಾನಿ ಹಾಗೆ ಹೋಗ್ಬಿಟ್ಟಿತ್ತು. ದಮ್ ಹಾಕಿದ್ದೆ, ಹಾಗೆ ಕುತ್ಕೊಂಡು ಮಾತಾಡ್ತಿದ್ವಿ. ನೆಕ್ಸ್ಟ್ ಈ ಕಡೆ ಬಂದ್ವಿ, ಡೆಕೋರೇಷನ್ ಮಾಡೋಣ ಹಸ್ಬೆಂಡ್ ಶಾಪಿಂದ ಬರೋ ಅಷ್ಟರಲ್ಲಿ ಅಂತ. ಇನ್ನು ಫ್ರೈ ಒಂದು ಮಾಡೋದಿತ್ತು. ಅಮ್ಮ ನಾನು ಮಾಡ್ತೀನಿ, ನೀವು ಅದೇನು ಮಾಡ್ಕೋಗ್ರಿ ಡೆಕೋರೇಷನ್ ಅಂತ ಅಂತು. ಅದಕ್ಕೆ ನಾನು ಡೆಕೋರೇಷನ್ ಮಾಡೋಣ ಅಂತ ಬಂದೆ. ನನ್ನ ತಂಗಿರೆಲ್ಲ ಒಬ್ಬೊಬ್ಬರು ನಾನು ಕೆಲಸ ಮಾಡ್ತಿದ್ರು. ಒಬ್ಬೊಬ್ಬರು ಪಿ ಊದ್ಕೊಡೋದು, ಕಟ್ಕೊಡೋದು, ಡೆಕೋರೇಷನ್ ಮಾಡೋದು. ಅವರಿಗೆ ಇವ್ರ ಬರ್ತಡೇ ಬಂದರೆ ಏನೋ ಒಂಥರ ಖುಷಿ. ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ. ನಾನು ನನ್ನ ತಂಗಿ ಇಬ್ಬರು ಡೆಕೋರೇಷನ್ ಮಾಡ್ತಿದ್ವಿ. ನನಗೆ ಯಾಕೋ ಯಾವ ಥರ ಡೆಕೋರೇಷನ್ ಮಾಡಿರೋ ಇದರಲ್ಲಿ ಏನೋ ಇನ್ಕಂಪ್ಲೀಟ್ ಅಂತಲೇ ಅನ್ನಿಸ್ತಿತ್ತು. ಇಷ್ಟನೇ ಆಗ್ತಿರ್ಲಿಲ್ಲ ಯಾಕೋ. ಅಷ್ಟರಲ್ಲಿ ನಮ್ಮ ಫಸ್ಟ್ನೇ ತಂಗಿ ಫಿಯಾನ್ಸಿ ಅವರು ಕೂಡ ಬಂದರು. ಹತ್ತಿರ ದೂರ ಅಲ್ವಾ, ಬೇಗನೆ ಬಂದುಬಿಡ್ತಾರೆ. ನಮ್ಮ ಅಜ್ಜಿರೆಲ್ಲ ಟಿ ವಿ ನೋಡಿಕೊಂಡು ಕೂತಿದ್ರು. ಅವ್ರ ಪಾಪ ಪಿ ಊದ್ಕೊಡ್ತಿದ್ರಷ್ಟೇ. ಅಷ್ಟರಲ್ಲಿ ಇವನು ಒಂದು 150 ಸತಿ ಬಂದು ಹೋಗ್ತಿದ್ದ, ಪಿ ಪಿ ಬೇಕು ಅಂತನ. ಇವನಿರೋದಕ್ಕೆ ಒಂದು ಸ್ವಲ್ಪ ಬೇಜಾರು ಆಗಲ್ಲ, ಬೇಜಾರು ಕಳಿಯುತ್ತೆ. ಅವನು ನಕ್ಕೊಂಡು ಮಾತಾಡಿಸ್ತಿರ್ತಾನಲ್ಲ, ಅಂದರೆ ಯಾರು ಎತ್ಕೊಳಕ್ಕೆ ಹೋದ್ರೂ ಬರಲ್ಲ, ಅದೊಂದು ಇದು ಅಷ್ಟೇ. ನೆಕ್ಸ್ಟು ಒಂದು 90% ಡೆಕೋರೇಷನ್ ಮುಗೀತು. ಫೈನಲಿ ಈ ಥರ ಬಂತು. ಆದರೂ ಕೂಡ ನನಗೇನೋ ಇನ್ನೂ ಇನ್ಕಂಪ್ಲೀಟ್ ಅಂತಲೇ ಅನ್ನಿಸ್ತಿತ್ತು, ಯಾಕೋ ಗೊತ್ತಿಲ್ಲ. ಆಮೇಲೆ ಇನ್ನೂ ಒಂದು ಲೈಟ್ ಇತ್ತು, ಅದನ್ನು ತೊಗೊಂಡು ಬಂದು ಹಾಕೋಣ ಅಂತ ಅಂದ್ಕೊಂಡ್ವಿ. ಅದು ಹಾಕಿದಾಗ ಸ್ವಲ್ಪ ಓಕೆ ಅಂತ ಅನ್ನಿಸ್ತು ನನಗೆ. ಫೈನಲಿ ಡೆಕೋರೇಷನ್ ಈ ಥರ ಬಂದಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಿದ್ರು. ಆ ಲೈಟಿಂದನೇ ಲುಕ್ಕು ಚೆನ್ನಾಗಿ ಬಂದಿತ್ತು. ಅಷ್ಟರಲ್ಲಿ ಅಪ್ಪಾಜಿರು ಕೂಡ ಬಂದರು. ಅವ್ರಿಗೆ ಹೊಟ್ಟೆ ಹಸಿವಾಗಿತ್ತಂತ ಬೇಗ ಊಟ ಮಾಡಿದರು. ಅಪ್ಪಾಜಿ ಮಾವ ಕೇಕ್ ಕಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂತ ಊಟ ಮಾಡಿದ್ರು. ಅಪ್ಪಾಜಿರು ಕೇಕ್ ತೊಗೊಂಡು ಬಂದಿದ್ದರು. ಹಿರಿಯೂರಿಂದನೋ ಎಲ್ಲಿಂದನೋ ತೊಗೊಂಡು ಬಂದಿದ್ದರು. ಅದು ಕ್ಯಾಂಡಲ್ಲೇ ಹತ್ತಲಿಲ್ಲ, ಮೆತ್ತಗಾಗ್ಬಿಡೋ ಥರ ಆಗಿತ್ತು. ಅದಕ್ಕೆ ಸುಮ್ಮನಾಗಿ ಕೇಕ್ ಕಟ್ ಮಾಡಿದ್ವಿ. ಎಲ್ಲರೂ ಒಬ್ಬೊಬ್ಬರೇ ಹೋಗಿ ಕಟ್ ಮಾಡಿ ತಿನ್ನಿಸ್ತಿದ್ರು. ನಾನು ಕೂಡ ಅವರಿಗೆ ಮ್ಯಾಚಿಂಗ್ ಡ್ರೆಸ್ಸೇ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆಯೇ ಎಲ್ಲರೂ ಕೂಡ ತಿನ್ನಿಸ್ತಿದ್ರು. ನನ್ನ ತಂಗಿ, ತಮ್ಮ, ಅಪ್ಪಾಜಿ, ಮಾಮ ಎಲ್ಲರೂ ತಿನ್ನಿಸ್ತಿದ್ರು. ಎಲ್ಲರೂ ಬಂದಿದ್ದು ತುಂಬಾ ಖುಷಿಯಾಯಿತು. ಅಜ್ಜಿ ತಾತರು ಬಂದಿದ್ದು ಖುಷಿ ಆಯಿತು. ಬರ್ತಡೇ ಪಾರ್ಟಿ ಕೂಡ ತುಂಬಾ ಚೆನ್ನಾಗಾಯಿತು. ನನ್ನ ಹಸ್ಬೆಂಡ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಈ ಬಟ್ಟೆನಲ್ಲಿ. ಮತ್ತು ಡೆಕೋರೇಷನ್ ಮಾಡಬೇಕಂತ ಯಾವುದೇ ಐಡಿಯಾ ಏನು ಇರಲಿಲ್ಲ. ಅಪ್ಪಾಜಿರು ಹಿರಿಯೂರಿಂದ ಬರ್ತಾ ಕೇಕ್ ತಗೊಂಡು ಬರ್ತಿದ್ದೀವಿ ಅಂತಲೂ ನಮಗೇನು ಹೇಳಿರಲಿಲ್ಲ. ಇಲ್ಲಿಗೆ ಬಂದಾಗ ಮಾಮ ಕೆಳಗಡೆ ಇದ್ದೀನಿ, ಬನ್ನಿ ಕೇಕ್ ಇಸ್ಕೊಂಡು ಹೋಗ್ರಿ ಅಂತಲ್ಲ, ಆವಾಗ ಕೇಕ್ ತಂದಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಹಾಗೆ ಕಟ್ ಮಾಡಿಸಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಹೇಗೂ ಮನೆಯಲ್ಲೇ ಡೆಕೋರೇಷನ್ ಐಟಮ್ಗಳೆಲ್ಲ ಇತ್ತಲ್ಲ, ಬಲೂನ್ ಒಂದು ಇರಲಿಲ್ಲ, ಬಲೂನ್ ಒಂದು ತರಿಸ್ಕೊಂಡು ಡೆಕೋರೇಷನ್ ಮಾಡಿವಿ ಬೇಗ. ಅವ್ರು ಬರೋ ಅಷ್ಟರಲ್ಲಿ ಮಾಡಿ ಮುಗಿಸ್ಬಿಟ್ವಿ. ನನ್ನ ಹಸ್ಬೆಂಡ್ ಬಂದಾಗ ಡೆಕೋರೇಷನ್ ಮಾಡ್ಕೊಂಡು ಕುತ್ಕೊಂಡ್ರೆ ಚೆನ್ನಾಗಿ ಅನಿಸಲ್ಲ, ಸರ್ಪ್ರೈಸ್ ಅನಿಸಲ್ಲ ಅಂತ ಹೇಳ್ಬಿಟ್ಟು ಬೇಗ ಮಾಡೀವಿ. ನೆನ್ನೆನೂ ಕೂಡ ಹೆಂಗೋ ಲೇಟಾಗೇ ಬಂದರು ಅವರು. ನಮ್ಮದು ಡೆಕೋರೇಷನ್ ಮುಗಿದು ಇನ್ನೊಂದು ಸ್ವಲ್ಪ ಹೊತ್ತಾಯಿತು, ಅಷ್ಟರಲ್ಲಿ ಬಂದರು. ನಮಗೂ ಲೇಟಾಗಿ ಬಂದಿದ್ದು ಒಂಥರ ಪ್ಲಸ್ ಪಾಯಿಂಟ್ ಅನ್ನಿಸ್ತು. ನೆಕ್ಸ್ಟು ಅಜ್ಜಿರು ಎಲ್ಲ ತಿನ್ನಿಸ್ತಿದ್ರು. ನೆಕ್ಸ್ಟು
ಇವರು ಗುಂಡ ಇದ್ದಾರಲ್ಲ ಅವ್ರ ಅಪ್ಪಾಜಿ, ಪಕ್ಕದ ಮನೆ ಆಂಟಿ ನಮ್ಮ ಜೊತೆ ಟ್ರಿಪ್ ಬಂದಿದ್ರಲ್ಲ ಅವ್ರ ಹಸ್ಬೆಂಡು. ಅವ್ರ ಅಪ್ಪನ ಬಿಟ್ಟು ಇಳಿತಾನೆ ಇರಲಿಲ್ಲ ಅವನು. ನೆಕ್ಸ್ಟು ಬಿರಿಯಾನಿ ಫ್ರೈ ಎಲ್ಲ ಹಾಕ್ಕೊಂಡು ಎಲ್ಲರೂ ಊಟ ಮಾಡ್ತಿದ್ವಿ. ರೂಮಲ್ಲಿ ಅಷ್ಟು ಜನ, ಆ ಕಡೆ ಒಂದಷ್ಟು ಜನ ಕೂತಿದ್ರು. ಅವ್ರನ್ನೆಲ್ಲ ವೀಡಿಯೋನೇ ಮಾಡ್ಕೊಂಡಿಲ್ಲ. ಇವರೇ ಅಡಿಕೆಲಿ ಫೇಮಸ್ಸು ಫ್ರೆಂಡ್. ಇದು ನಂಗಲ್ಲ, ನಮ್ಮ ತಾತಂಗೆ. ತಾತನ್ ತೋರಿಸಿ ಅಲ್ಲಿ ಇವರಿಗೆ. ನೋಡಿ ಅವ್ರು ಅಡಿಕೆಲೆ ಹಾಕೊಂಡು ಜೋಕಾಲಿ ಇಲ್ಲಿ ಜೋಜೋಲ್ಲ ನೆಕ್ಸ್ಟು ನಮ್ಮ ಚಿತ್ರ ಅವರ ಫಿಯಾನ್ಸೆ ಕೂಡ ಬಂದರು. ಅವ್ರು ಬರೋ ಅಷ್ಟರಲ್ಲಿ 10 ಗಂಟೆ ಆಗೋಗ್ಬಿಟ್ಟಿತ್ತು. ನಾವು ಅಷ್ಟರಲ್ಲಿ ಕೇಕೆಲ್ಲ ಕಟ್ ಮಾಡಿದ್ವಿ. ಹೋಗ್ರಿ ಊಟ ಮಾಡಿರಿ ಅಂತ ಹೇಳ್ತಿದ್ದೆ. ಅವ್ರು ಏನೇನೋ ಮಾತಾಡ್ಕೊಂಡು ನಿಂತಿದ್ರು. ಬೆಳಿಗ್ಗೆ ನಾನು ಅಜ್ಜಿ ಅಮ್ಮರ ಮನೆ ಹತ್ರ ಹೋಗ್ತಿದ್ವಿ. ಅಜ್ಜಿರು ಹೋಗ್ತೀವಿ ಅಂತಿದ್ರು. ಫ್ರೆಂಡ್, ಬೆಳಿಗ್ಗೆ ವ್ಲಾಗ್ ಶುರು ಮಾಡ್ತಿದ್ದೀನಿ. ಅಜ್ಜಿರು ಕೂಡ ಹೊರಟರು 12 ಗಂಟೆ ಬಸ್ ಸಿಗಂಗೆ. ಇವಾಗ ಟೈಮು 1 ಗಂಟೆ. ನಾನು ಅಮ್ಮರ ಮನೆಯಿಂದ ಬಂದೆ ಮನೆ ಹತ್ರ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಫುಲ್ಲು ಅಂದರೆ ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟೈತೆ. ನೆನ್ನೆ ಎಲ್ಲ ಓಡಾಡಿ ಕೇಕ್ದು ನೋಡೋಕ್ಕೆ ಆಗ್ತಿಲ್ಲ. ಫಸ್ಟ್ ಮನೆ ಕ್ಲೀನ್ ಮಾಡಬೇಕು. ವ್ಲಾಗ್ ಎಂಡ್ ಮಾಡೋಣ ಅಂತ. ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತ್ಡೇ ಪಾರ್ಟಿ ಹೇಗೆ ಬಂದಿತ್ತು ಅಂತ ತಿಳಿಸಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.